ಟೀಂ ಇಂಡಿಯಾ ಆಟಗಾರ ವಿರಾಟ್ ಕೊಹ್ಲಿ ಜೀವಕ್ಕೆ ಬೆದರಿಕೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಿಂಗ್ ಕೊಹ್ಲಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. 4 ಬಂಧಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಐಎಸ್ಐಎಸ್ ಉಗ್ರರಿಂದ ಕೊಹ್ಲಿಗೆ ಬೆದರಿಕೆ ಶಂಕೆ ಹಿನ್ನೆಲೆ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀಬೇಕಾಗಿದ್ದಂತಹ ಪ್ರಾಕ್ಟೀಸ್ ಮ್ಯಾಚ್ ಅನ್ನ ಕೂಡ ರದ್ದು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಇವತ್ತು ಐಪಿಎಲ್ ನ ಹೈ ವೋಲ್ಟೇಜ್ ಮ್ಯಾಚ್ ನಡೀಲಿಕ್ಕಿದೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ಸಿಬಿಗೆ ಇವತ್ತು ಎಲಿಮಿನೇಟರ್ ಪಂದ್ಯ. ಇದಕ್ಕಾಗಿ ಅಹಮದಾಬಾದ್ನಲ್ಲಿ ಪ್ರಾಕ್ಟೀಸ್ ಅನ್ನ ಆರ್ಸಿಬಿ ಮಾಡಬೇಕಾಗಿತ್ತು. ಅಧಿಕೃತವಾಗಿ ಯಾವುದೇ ಕಾರಣವನ್ನ ನೀಡದೆ ಪ್ರಾಕ್ಟೀಸ್ ನ ರದ್ದುಗೊಳಿಸಲಾಗಿದೆ. ಬಟ್ ಮೂಲಗಳ ಮಾಹಿತಿ ಪ್ರಕಾರ ವಿರಾಟ್ ಕೊಹ್ಲಿಗೆ ಉಗ್ರರಿಂದ ಜೀವ ಬೆದರಿಕೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈ ಮ್ಯಾಚ್ ಅನ್ನ ಪ್ರಾಕ್ಟೀಸ್ ಸೆಷನ್ ನ ರದ್ದುಗೊಳಿಸಲಾಗಿದೆ ಎನ್ನುವಂತಹ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. 4 ಅರೆಸ್ಟ್ ಕೂಡ ಮಾಡಿದ್ದಾರೆ. ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ 4 ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ. ಸುದ್ದಿಗೋಷ್ಠಿ ಕೂಡ ನಡೆಸಬೇಕಾಗಿತ್ತು ಇವತ್ತು ಆರ್ಸಿಬಿ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇಂದಿನ ಸುದ್ದಿಗೋಷ್ಠಿಯನ್ನ ಕೂಡ ಭದ್ರತೆಯ ದೃಷ್ಟಿಯಿಂದ ಆರ್ಸಿಬಿ ಫ್ರಾಂಚೈಸಿ ರದ್ದುಪಡಿಸಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಒಂದು ಕಡೆಗೆ ಆರ್ಸಿಬಿಯ ಎಲಿಮಿನೇಟೆಡ್ ಪಂದ್ಯ ಇವತ್ತು ನಡೀತಾ ಇದೆ. ಬಹಳ ಹೈ ವೋಲ್ಟೇಜ್ ಮ್ಯಾಚ್. ಆರ್ಸಿಬಿಯ ಕೋಟ್ಯಂತರ ಅಭಿಮಾನಿಗಳು ಇವತ್ತಿನ ಮ್ಯಾಚ್ಗಾಗಿ ಕಾಯ್ತಿದ್ದಾರೆ. ಇದರ ಮಧ್ಯೆ ಆಘಾತಕಾರಿ ವಿಚಾರ, ವಿರಾಟ್ ಕೊಹ್ಲಿ ಅವರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈಗ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ 4 ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಗುಜರಾತ್ನ ಅಹಮದಾಬಾದ್ ನಲ್ಲಿ ಪ್ರಾಕ್ಟೀಸ್ ಸೆಷನ್ ನಡೆಸಬೇಕಾಗಿತ್ತು ಆರ್ಸಿಬಿ ಟೀಮ್. ಆದ್ರೆ ಅದನ್ನ ರದ್ದು ಮಾಡಲಾಗಿದೆ. ಯಾವುದೇ ಕಾರಣವನ್ನ ಕೊಡದೆ ಆರ್ಸಿಬಿ ಫ್ರಾಂಚೈಸಿ ಪ್ರಾಕ್ಟೀಸ್ ಸೆಷನ್ ರದ್ದು ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಮ್ಯಾಚ್ಗಿಂತಲೂ ಮೊದಲು ಇವತ್ತು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಬೇಕಾಗಿತ್ತು. ಸುದ್ದಿಗೋಷ್ಠಿ ಕೂಡ ನಿಗದಿಯಾಗಿತ್ತು. ಆ ಸುದ್ದಿಗೋಷ್ಠಿಯನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಇದರ ಜೊತೆಗೆ ಆರ್ಸಿಬಿ ತಂಡ ಉಳಿದುಕೊಂಡಿರುವಂತಹ ಹೋಟೆಲ್ಗೆ ಬಿಗಿ ಭದ್ರತೆಯನ್ನ ಒದಗಿಸುವಂತಹ ಕೆಲಸ ಆಗಿದೆ. ಸಾಕಷ್ಟು ಕಳವಳಕ್ಕೆ, ಆತಂಕಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ ಇದು. ಭಾರತದ ಹೆಮ್ಮೆಯ ಕ್ರಿಕೆಟಿಗ, ಟೀಂ ಇಂಡಿಯಾದ ಹೆಮ್ಮೆಯ ಕ್ರಿಕೆಟಿಗ, ಜಗತ್ತಿನಾದ್ಯಂತ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರಿಗೆ ಜೀವ ಬೆದರಿಕೆಯ ಭೀತಿ ಇರೋದು. ಜೀವ ಬೆದರಿಕೆಯನ್ನ ಹಾಕಿದಂತಹ ಆರೋಪದ ಮೇಲೆ ಸದ್ಯ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದ್ ಕಡೆ ಇವತ್ತು ಹಾಗೆ ಆರ್ಸಿಬಿ ನಡುವೆ ನಡೀತಾ ಇರುವಂತಹ ಪಂದ್ಯ, ಆ ಪಂದ್ಯದ ಮಧ್ಯೆನೇ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ, 4 ಅರೆಸ್ಟ್ ಕೂಡ ಆಗಿದ್ದಾರೆ. ಏನಿದು ಪ್ರಕರಣ? ಈಗ ಆತಂಕ ಎಲ್ಲ ಅದು ತಿಳಿಯಾಗಿದ್ಯಾ? ಏನ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, 3 ದಿನಗಳ ಹಿಂದೆ ಅಹಮದಾಬಾದ್ನ ATS ತಂಡ ಅಹಮದಾಬಾದ್ ಏರ್ಪೋರ್ಟ್ನಲ್ಲೇ 4 ಮಂದಿ ಐಸಿಸ್ ಶಂಕಿತ ಉಗ್ರರನ್ನು ಬಂಧಿಸಿತು. ಇವರೆಲ್ಲರೂ ಕೂಡ ಶ್ರೀಲಂಕಾ ಮೂಲದವರಂತೆ ಅವತ್ತು ಹೇಳಲಾಗಿತ್ತು. ಮುಖ್ಯವಾಗಿ ಶಂಕಿತ ಉಗ್ರರನ್ನು ಬಂಧಿಸಿದ ಬಳಿಕ ಅಹಮದಾಬಾದ್ನ ATSನ ಅಧಿಕಾರಿಗಳು ಇವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಇವರ ಮುಖ್ಯವಾದಂಥ ಟಾರ್ಗೆಟ್ ಇದ್ದಿದ್ದು ಟೀಮ್ ಇಂಡಿಯಾದ ಆಟಗಾರ ಹಾಗೂ RCBಯ ಆಟಗಾರ ವಿರಾಟ್ ಕೊಹ್ಲಿ ಅನ್ನೋದು ATSನ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಈ ಮಾಹಿತಿಯನ್ನು RCBಯ ಟೀಮ್ ಮ್ಯಾನೇಜ್ಮೆಂಟ್ಗೂ ಕೂಡ ನೀಡಿದರು. ಇದರಿಂದಾಗಿಯೇ RCB ಇವತ್ತು ಮುಖ್ಯವಾಗಿ ಅಹಮದಾಬಾದ್ನಲ್ಲಿ ನಡೀತಾ ಇರತಕ್ಕಂತಹ IPLನ ಎಲಿಮಿನೇಟರ್ ಪಂದ್ಯದ ತನ್ನ ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಕೂಡ ನಡೆಸಿಲ್ಲ. ಏನಿದ್ರು ಕೂಡ ಇವತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಮಾತ್ರವೇ ಪ್ರಾಕ್ಟೀಸ್ ಸೆಷನ್ ಅನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೆಸಿದೆ. ಮುಖ್ಯವಾಗಿ ಇಲ್ಲಿ RCB ತಂಡ ಯಾಕೆ ಪ್ರಾಕ್ಟೀಸ್ ಸೆಷನ್ ಅನ್ನು ನಡೆಸ್ತಾ ಇಲ್ಲ ಅಂತೇಳಿ ನೋಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಜೀವ ಬೆದರಿಕೆ ಇರತಕ್ಕಂಥದ್ದು, ಜೊತೆಗೆ ಅವರನ್ನು ಹತ್ಯೆ ಮಾಡುವಂಥ ದುರುದ್ದೇಶದಿಂದಲೇ 4 ಮಂದಿ ಐಸಿಸ್ನ ಉಗ್ರರು ಅಹಮದಾಬಾದ್ಗೆ ಬಂದಿಳಿದಿದ್ದಾರೆ. ಅವರನ್ನ ATSನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಹೊರಗಡೆ ಬಂದಿದೆ. ಅದಾದ ಬಳಿಕ RCBಯ ಮ್ಯಾನೇಜ್ಮೆಂಟ್ ಕೂಡ ಮುಖ್ಯವಾಗಿ ಈಗ ವಿರಾಟ್ ಕೊಹ್ಲಿಯ ಜೀವ ರಕ್ಷಣೆ ಮುಖ್ಯ, ಅವರ ಭದ್ರತೆ ಮುಖ್ಯ, ಆ ಕಾರಣಕ್ಕಾಗಿಯೇ ಇವತ್ತು ಒಂದು ಪ್ರಾಕ್ಟೀಸ್ ಸೆಷನ್ ಅನ್ನು ನಡೆಸುವಂಥದ್ದು ಬೇಡ ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಖ್ಯವಾಗಿ ಗುಜರಾತ್ನ ಪೊಲೀಸ್ ಅಧಿಕಾರಿಗಳು, ATSನ ಅಧಿಕಾರಿಗಳು ಕೂಡ ಈಗ 4 ಶಂಕಿತ ಉಗ್ರರನ್ನ ಬಂಧಿಸಿರೋದ್ರ ಬಗ್ಗೆ ಮಾಹಿತಿಯನ್ನ RCB ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದಾದ ಬಳಿಕ ಮ್ಯಾಚ್ ಮೇಲೆ ಏನಾದರೂ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆಯಾ ಬೆಳಕಿಗೆ ಬಂದಿರುವಂತಹ ಈ ಘಟನೆ?
ವಿದೇಶಿಗ ಮುಖ್ಯವಾಗಿ ಈ ರೀತಿ ಶಂಕಿತ ಉಗ್ರರ ಬಂಧನ ಆದ ಬಳಿಕ ಗುಜರಾತ್ ಮತ್ತು ಅಹಮದಾಬಾದ್ನ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಸಂಜೆ 7:30ಕ್ಕೆ ನಡೀತಕ್ಕಂಥ ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಮ್ಯಾಚ್ಗೂ ಕೂಡ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಸಂಜೆ ನಿಗದಿಯಂತೆ ಮ್ಯಾಚು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಮ್ಯಾಚ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಹಾಗಾಗಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗ್ತಾ ಇದೆ. ಜೊತೆಗೆ ಆಟಗಾರರು ಕೂಡ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗ್ತಾ ಇದೆ. ಈಗ ಮುಖ್ಯವಾಗಿ ಒಂದು ಕಡೆಯಲ್ಲಿ ಕ್ರಿಕೆಟ್ನ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಇವತ್ತಿನ ಪಂದ್ಯದ ಫಲಿತಾಂಶ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ವಿರಾಟ್ ಕೊಹ್ಲಿಗೆ ಜೀವ ಬೆದರಿಕೆ ಇರತಕ್ಕಂಥದ್ದು, ಜೊತೆಗೆ ಭಯೋತ್ಪಾದಕ ಸಂಘಟನೆ ಐಸಿಸ್ನ ಉಗ್ರಗಾಮಿಗಳು ಕೂಡ ವಿರಾಟ್ ಕೊಹ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಕ್ಕಂತಹ ಒಂದು ಸ್ಫೋಟಕ ಮತ್ತು ಆಘಾತಕಾರಿ ವಿಷಯ ಕೂಡ ಈಗಷ್ಟೇ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಈಗ ಅಹಮದಾಬಾದ್ನ ATSನ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಶಂಕಿತ ಉಗ್ರಗಾಮಿಗಳು ಯಾರು, ಇವರು ಎಲ್ಲಿಂದ ಬಂದರು, ಮತ್ತು ಇವರು ಹೇಗೆ ಇವರು ಏನೇನು ಪ್ಲಾನನ್ನು ಮಾಡ್ಕೊಂಡಿದ್ರು, ಮತ್ತು ಇವರಿಂದ ಯಾರ್ಯಾರು ಇದ್ದಾರೆ, ಮತ್ತು ಇನ್ನೂ ಬೇರೆ ಯಾವುದಾದ್ರೂ ಶಂಕಿತ ಉಗ್ರರು ಅಹಮದಾಬಾದ್ನಲ್ಲಿ ಇದ್ದಾರಾ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇರೋದ್ರಿಂದಾಗಿ ಗುಜರಾತ್ನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ನ ಅಧಿಕಾರಿಗಳು ಕೂಡ ಹೆಚ್ಚಿನ ಮಾಹಿತಿನ ಕೂಡ ನೀಡಿಲ್ಲ. ಆದರೆ ಈಗ ಪ್ರಾಥಮಿಕ ತನಿಖೆ ವೇಳೆಯಿಂದಲೇ ಶಂಕಿತ ಉಗ್ರಗಾಮಿಗಳು ವಿರಾಟ್ ಕೊಹ್ಲಿನ ಹತ್ಯೆ ಮಾಡುವಂಥ ಟಾರ್ಗೆಟನ್ನು ಹೊಂದಿದ್ರು ಅನ್ನತಕ್ಕಂತಹ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಇದರಿಂದಾಗಿಯೇ ಈಗ ವಿರಾಟ್ ಕೊಹ್ಲಿ ರಾಷ್ಟ್ರದ ಸಂಪತ್ತು, ರಾಷ್ಟ್ರದ ಸ್ಟಾರ್ ಆಟಗಾರ, ಟೀಮ್ ಇಂಡಿಯಾದ ಆಟಗಾರ. ಹೀಗಾಗಿ ಅವರ ಜೀವ ರಕ್ಷಣೆ ಕೂಡ ಅಹಮದಾಬಾದ್ ಪೊಲೀಸರ ಹೊಣೆಗಾರಿಕೆ. ಆ ಕಾರಣಕ್ಕಾಗಿಯೇ ಅವರಿಗೀಗ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗ ಅಹಮದಾಬಾದ್ನಲ್ಲಿ ನೀಡಲಾಗಿದೆ. ನಿನ್ನೆ ಮತ್ತು ಇವತ್ತು ಯಾವುದೇ RCB ಒಂದು ಪ್ರಾಕ್ಟೀಸ್ ಸೆಷನನ್ನು ನರೇಂದ್ರ ಮೋದಿ ಸ್ಟೇಡಿಯಂಗೆ ಬಂದು ನಡೆಸಿಲ್ಲ. ಏನಿದ್ರು ಕೂಡ ರಾಜಸ್ಥಾನ್ ರಾಯಲ್ಸ್ನ ಆಟಗಾರರು ಮಾತ್ರನೇ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಗೆ ಬಂದು ಪ್ರಾಕ್ಟೀಸ್ ಸೆಷನನ್ನು ನಡೆಸಿದ್ದಾರೆ. ಈಗ ಒಂದು ಕಡೆಯಲ್ಲಿ ಈಗ ವಿರಾಟ್ ಕೊಹ್ಲಿ ಅಂತಹ ಆಟಗಾರರನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಯಾಕೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ATSನ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಇವತ್ತಿನ ಸಂಜೆಯ ಪಂದ್ಯದ ಫಲಿತಾಂಶದ ಬಗ್ಗೆಯೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಇದೆ. RCB ಅಭಿಮಾನಿಗಳಿಗೂ ಕೂಡ RCB ತಂಡ ಈ ಬಾರಿ ಎಲಿಮಿನೇಟರ್ ಪಂದ್ಯದಲ್ಲೂ ಕೂಡ ಗೆಲ್ಲಬೇಕು, ಫೈನಲನ್ನು ಪ್ರವೇಶ ಮಾಡಬೇಕು, ಫೈನಲಲ್ಲಿ ಈ ಬಾರಿ ಕಪ್ಪನ್ನು ಗೆಲ್ಲೇಬೇಕು ಅನ್ನೋ ಒಂದು ಆಸೆಗಳು, ನಿರೀಕ್ಷೆಗಳು ಕೂಡ ಸಹಜವಾಗೇ ಇವೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.